ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಸೊ ಇಂದಿನ ರೀಡಿಂಗ್ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರೋರಿಗಾಗಿರುತ್ತೆ. ನೀವು ಈಗಿರುವ ಸ್ಥಿತಿ ಇರ್ಬೋದು, ತುಂಬಾ ಕಠಿಣವಾಗಿರ್ಬೋದು. ನೋ ಕಾಂಟ್ಯಾಕ್ಟ್ ನಲ್ಲಿ ಇದ್ದ ಆ ವ್ಯಕ್ತಿ, ನಿಮ್ಮ ಮನಸ್ಸಿನ ವ್ಯಕ್ತಿ, ನಿಮ್ಮ ಮನಸ್ಸು ಮತ್ತು ಹೃದಯವನ್ನು ಸಂಪೂರ್ಣವಾಗಿ ಕದಡಿ ಹಾಕಿದಿರ್ತಾರಲ್ಲ, ಅವರು ನಿಮ್ಮ ಮನಸ್ಸಿನ ಪರ್ಸನ್ ಅಂದ್ರೆ ನಿಮ್ಮ ಲವ್ ಪಾರ್ಟ್ನರ್ ಆಗಿರ್ಬೋದು, ನಿಮಗೆ ತುಂಬಾ ಹತ್ತಿರವಾಗಿರೋರು ಇರ್ಬೋದು. ಪ್ರತಿ ದಿನವೂ ಒಂದು ಪ್ರಶ್ನೆ ನಿಮಗೆ ಕಾಡ್ತಾ ಇರ್ಬೋದು. ಅವರು ಮತ್ತೆ ಬರ್ತಾರಾ? ಅಥವಾ ಇದು ಅಂತ್ಯವೇ? ಸೊ ಇದು ಎಂಡ್ ಆಗ್ತಾ ಇದೆಯಾ? ಅಂತ ಏನಾಗ್ತಾ ಇದೆ ಅಂತ ಈ ರೀಡಿಂಗ್‌ನಲ್ಲಿ ನಾವು ತಿಳ್ಕೊಳ್ಳೋಣ. ಅವರ ನಿಜವಾದ ಫೀಲಿಂಗ್ಸ್ ಇರ್ಬೋದು, ಅವರ ಮೈಂಡ್‌ನಲ್ಲಿ ನಡೀತಿರೋ ಥಾಟ್ಸ್ ಇರ್ಬೋದು, ಮತ್ತೆ ಮತ್ತೆ ಸಂಪರ್ಕ ಆಗುತ್ತಿದೆಯೋ ಇಲ್ವೋ ಎಂಬ ಸತ್ಯವನ್ನು ನಾವು ಕಂಡ್ಕೊಳ್ಳೋಣ. ಸೊ ಪ್ರತಿಯೊಬ್ರಿಗೂನು ಒಂದೊಂದು ಮನಸ್ಸಲ್ಲಿ ದಿನ ಓಡಾಡ್ತಾ ಇರುತ್ತೆ. ನಾವು ಸರಿ ದಾರಿಯಲ್ಲಿದ್ದೀವಾ? ಇಲ್ವಾ? ಇದು ನಿಜವಾಗ್ಲೂ ಆಗುತ್ತಾ? ಆಗಲ್ವಾ? ಸೊ ನಾವು ಸುಮ್ನೆ ಅವ್ರ ಮೇಲೆ ಟೈಮ್ ಇನ್ವೆಸ್ಟ್ ಮಾಡ್ಕೊಂಡು ನಮ್ಮ ಸಮಯನ ಹಾಳ್ ಮಾಡ್ಕೊಂತಿದೀವಾ? ಇಲ್ಲಾಂದ್ರೆ ನನ್ನ ಮನ್ಸು ಹೇಳ್ತಾ ಇದೆ, ಅವ್ರು ಬಂದೇ ಬರ್ತಾರೆ ಅಂತ ಹೇಳ್ತಾ ಇರ್ಬೋದು. ಇಲ್ಲ ನಿಮ್ಮ ಬುದ್ಧಿ ಹೇಳ್ತಾ ಇರ್ಬೋದು, ಬೇಡ ನಮ್ಮ ಜೀವನ ನಾವು ನೋಡ್ಬೇಕು. ನಾವು ಅಲೈನ್‌ಮೆಂಟ್ ದೇವ್ರಲ್ಲಿ ಕೊಡೋಣ. ಸೊ ಅದು ಬಂದ್ರೆ ಬರ್ಲಿ, ಇಲ್ಲಾಂದ್ರೆ ದೇವ್ರಿಗೆ ಬಿಟ್ಟಿದ್ದು ಅನ್ನೋದಾಗಿರ್ಬೋದು. ಈ ತರ ತುಂಬಾ ಜನಕ್ಕೆ ಮನಸ್ಥಿತಿ ಇರುತ್ತೆ. ಸೊ ತುಂಬಾ ಡಿಸ್ಟರ್ಬ್ಡ್ ಆಗಿರ್ತೀರಾ. ಅಂಥವ್ರಿಗೆ ಈ ರೀಡಿಂಗ್ ಆಗಿರುತ್ತೆ. ನಿಮ್ಮ ಪರ್ಸನ್ ಈಗ ಏನ್ ಫೀಲ್ ಮಾಡ್ತಾ ಇದ್ದಾರೆ? ಅವರು ನಿಮ್ ಬಗ್ಗೆ ಇನ್ನೂ ಯೋಚಿಸ್ತಾ ಇದ್ದಾರಾ? ಮತ್ತೆ ಕಾಂಟ್ಯಾಕ್ಟ್ ಅಥವಾ ರಿಯೂನಿಯನ್ ಆಗುವ ಸಾಧ್ಯತೆ ಇದೆಯಾ? ಅವರ ನೆಕ್ಸ್ಟ್ ಆಕ್ಷನ್ ಏನು ಅಂತ ಈ ರೀಡಿಂಗ್ ನಲ್ಲಿ ಕರೆಂಟ್ ಎನರ್ಜಿ ಬಗ್ಗೆ ಕನೆಕ್ಟ್ ಆಗ್ಬೋದಾ ಇಲ್ವಾ? ಯೂನಿವರ್ಸ್ ನಿಮ್ಗೆ ಕೊಡ್ತಿರುವ ಒಂದು ಇಂಪಾರ್ಟೆಂಟ್ ಮೆಸೇಜ್ ಏನಾಗಿರ್ಬೋದು ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಸೊ ಪರ್ಸನಲ್ ರೀಡಿಂಗ್ ಆಗಿ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ. ಮಿನಿಮಲ್ ಚಾರ್ಜಸ್ ಇರುತ್ತೆ. ಸೊ ಲೈವ್ ಸೆಷನ್ ನಲ್ಲಿ ರೀಡಿಂಗ್ಸ್ ನೋಡ್ಬೋದು. ಸೊ ಲೈವ್ ಸೆಷನ್ಸ್‌ಗೆ ಅತಿ ಶೀಘ್ರದಲ್ಲೇ ನಾನು ತಗೊಳ್ತೀನಿ ಅಂತ ಹೇಳ್ತಾ, ಸೊ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಎಲ್ಲರಿಗೂ ರೆಸೊನೇಟ್ 100% ಆಗೋದಿಲ್ಲ. ಸೊ ಯಾರಿಗೆ ಕನೆಕ್ಟ್ ಆಗುತ್ತೋ ಅವರು ತಗೋಬಹುದು. ಸೊ ಏನಕ್ಕಂದ್ರೆ ಎಲ್ಲಾರ್ದು ಇಂಟ್ಯೂಷನ್ ಒಂದೇ ತರ ಇಲ್ಲ. ನಿಮ್ಮ ಇಂಟ್ಯೂಷನ್ ಏನ್ ಹೇಳುತ್ತೆ, ನಿಮ್ಮ ಮೈಂಡ್ ಏನ್ ಹೇಳುತ್ತೆ ಅದನ್ನ ನೀವು ಟ್ರಸ್ಟ್ ಮಾಡಿ. ಸೊ ಪರ್ಸನಲ್ ರೀಡಿಂಗ್ ಬೇಕಂದ್ರೆ ವಾಟ್ಸ್ಆಪ್ ಅಲ್ಲಿ ಕನೆಕ್ಟ್ ಆಗಿ ಅಂತ ಹೇಳ್ತಾ, ಸೊ ನಿಮ್ಮ ಮನಸ್ಸಿನ ಪಾರ್ಟ್ನರ್ ಯಾರಿದ್ದಾರೆ ಅವರ ಹೆಸರನ್ನು ಸೊ 3 ಬಾರಿ ಖುಷಿ ಖುಷಿಯಾಗಿ ನೀವು ಅವರ ಹೆಸರನ್ನು ಹೇಳ್ಕೊಂಡು ಈ ರೀಡಿಂಗ್‌ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಲೆಟ್ ಮಿ ಸ್ಟಾರ್ಟ್. ಸೊ ಈ ಎನರ್ಜೀಸ್‌ನ ನೋಡ್ತಾ ಇದ್ರೆ ನಿಮ್ಮ ಪರ್ಸನ್ ಕರೆಂಟ್ ಎನರ್ಜಿ ಸಿಚುಯೇಷನ್ ಏನಾಗಿದೆ ಅಂತ ನೋಡೋಣ. ಮೊದಲಿಗೆ ಇಲ್ಲಿ 2 ಆಫ್ ಪೆಂಟಿಕಲ್ಸ್ ಎನರ್ಜಿ ಕಾಣಿಸ್ತಾ ಇದೆ. ಸೊ ಅವರು ತುಂಬಾ ಕನ್‌ಫ್ಯೂಸ್ ಆಗಿದ್ದಾರೆ, ಬ್ಯಾಲೆನ್ಸಿಂಗ್ ಮಾಡ್ತಾ ಇದ್ದಾರೆ. ಒಂದು ಕಡೆ ನಿಮ್ಮ ಫೀಲಿಂಗ್ಸ್, ಇನ್ನೊಂದು ಕಡೆ ಅವರ ಲೈಫ್ ಸಿಚುಯೇಷನ್ಸ್. ಅವರು ಕ್ಲಿಯರ್ ಡಿಸಿಷನ್ ತೆಗೆದುಕೊಳ್ಳೋ ಸ್ಥಿತಿಯಲ್ಲಿ ಇನ್ನೂ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇದರಿಂದಲೇ ನೋ ಕಾಂಟ್ಯಾಕ್ಟ್ ಮೇಂಟೈನ್ ಮಾಡೋ ತಾನೇ ಇದ್ದಾರೆ, ಕಂಟಿನ್ಯೂ ಮಾಡ್ತಾ ಇದ್ದಾರೆ, ಅವಾಯ್ಡ್ ಮಾಡ್ತಾ ಇದ್ದಾರೆ. ಬಟ್ ಕಂಪ್ಲೀಟ್‌ಲಿ ನಿಮ್ಮನ್ನ ಫರ್ಗೆಟ್ ಮಾಡಿಲ್ಲ, ನಿಮ್ಮನ್ನ ಮರ್ತೋಗಿಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ಏಸ್ ಆಫ್ ಕಪ್ಸ್ ನೋಡ್ತಾ ಇರ್ಬೋದು. ಅವರ ಹಾರ್ಟ್ ಫೀಲಿಂಗ್ಸ್ ಏನಾಗಿದೆ ಅಂದ್ರೆ, ಇಲ್ಲಿ ಒಂದು ಸ್ಟ್ರಾಂಗ್ ಮೆಸೇಜ್ ಇದೆ. ಏಸ್ ಆಫ್ ಕಪ್ಸ್ ಕ್ಲಿಯರ್ ಆಗಿ ಹೇಳ್ತಾ ಇದೆ, ಅವರ ಹಾರ್ಟ್‌ನಲ್ಲಿ ಇನ್ನೂ ಪ್ಯೂರ್ ಲವ್ ನಿಮ್ಮ ಮೇಲೆ ಇದೆ. ನಿಮ್ಮ ಮೇಲೆ ಫೀಲಿಂಗ್ಸ್ ಕಂಪ್ಲೀಟ್‌ಲಿ ಎಂಡ್ ಆಗಿಲ್ಲ. ಅವರು ನಿಮ್ಮ ಜೊತೆ ಹೊಸದಾಗಿ ಸ್ಟಾರ್ಟ್ ಮಾಡು ಡಿಸೈರ್ ಇಟ್ಕೊಂಡಿದ್ದಾರೆ. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಫಿಯರ್ ಮತ್ತೆ ಕನ್ಫ್ಯೂಷನ್ 2 ಅವರನ್ನ ತಡೆ ಹಿಡಿಸ್ತಾ ಇದೆ. ಸೊ ಹಿಂದಕ್ಕೆ ಹೋಲ್ಡ್ ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ಕಿಂಗ್ ಆಫ್ ವಾಂಡ್ಸ್ ನೋಡ್ಬೋದು. ಅವ್ರ ಈಗೋ ಮತ್ತೆ ಪರ್ಸನಾಲಿಟಿ ಬಗ್ಗೆ ಆಗಿರುತ್ತೆ ಇಲ್ಲಿ. ಸೊ ಈ ಪರ್ಸನ್, ನಿಮ್ಮ ಮನಸ್ಸಿನ ಪರ್ಸನ್ ತುಂಬಾನೇ ಸ್ಟ್ರಾಂಗ್ ಪರ್ಸನಾಲಿಟಿ ಇರೋರು, ಕಾನ್ಫಿಡೆಂಟ್ ಇರೋರು. ಆದ್ರೆ ಈಗೋ ಕೂಡ ಸ್ಟ್ರಾಂಗ್ ಆಗಿ ಇದೆ. ಅವರು ಫಸ್ಟ್ ಮೂವ್ ಮಾಡೋದು ಡಿಫಿಕಲ್ಟ್ ಅನಿಸ್ಬೋದು. ಕಂಟ್ರೋಲ್ ಅವರ ಕೈಯಲ್ಲಿ ಇರಬೇಕು ಅನ್ನೋ ಫೀಲಿಂಗ್ಸ್ ಅಂತೂ ತುಂಬಾ ಇದೆ. ಅವರು ನಿಮ್ಮನ್ನ ಮಿಸ್ ಮಾಡ್ತಾರೆ. ಅಂದ್ರೆ ತುಂಬಾ ಮಿಸ್ ಮಾಡ್ಕೊಳ್ತಾ ಇರ್ತಾರೆ. ಬಟ್ ನಾನು ಫಸ್ಟ್ ಕಾಂಟ್ಯಾಕ್ಟ್ ಮಾಡ್ಬೇಕಾ ಅನ್ನೋ ಈಗೋ ಸ್ಟ್ರಗಲ್ ಇನ್ನ ಹೆಚ್ಚಾಗಿ ಇದೆ. ಸೊ ಹಾಗಂತ ನೀವೇ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಬಿಕಾಸ್ ಇನ್ನ ಸ್ವಲ್ಪ ಕಾನ್ಫಿಡೆನ್ಸ್ ಬೇಕಾಗುತ್ತೆ. ಇನ್ನ ಸ್ವಲ್ಪ ಎನರ್ಜೀಸ್ ಅಲೈನ್‌ಮೆಂಟ್ ಆಗ್ಬೇಕಾಗಿರುತ್ತೆ. ಸೊ ಇಲ್ಲಿ ತುಂಬಾ ಸ್ಟ್ರಗಲ್ಸ್ ಅಂತೂ ಕಾಣಿಸ್ತಾ ಇದೆ. ಬಟ್ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ, ನೀವು ಡಿವೈನ್ ಎನರ್ಜಿಗೆ ನೀವು ಅಲೈನ್‌ಮೆಂಟ್ ಆದಾಗ ಖಂಡಿತ ಕಮ್ಯುನಿಕೇಷನ್ ಇಂಪ್ರೂವ್ ಆಗುತ್ತೆ. ನೀವು ಯಾವುದೇ ಕಾರಣಕ್ಕೂ ಚೇಸ್ ಮಾಡೋದಕ್ಕೆ ಹೋಗಬೇಡಿ. ಸೊ ಏನಕ್ಕಂದ್ರೆ ಇಲ್ಲಿ ಕನೆಕ್ಷನ್ಸ್ ನೋಡ್ತಾ ಇದ್ರೆ, ಅವರು ತುಂಬಾನೇ ಸೈಲೆನ್ಸಲ್ಲಿ ನಿಮ್ಮ ಪ್ರೀತಿನೂ ಬಿಟ್ಕೊಡ್ದೇನೆ ಅವರು ಒಂಥರ ಲೈಫಲ್ಲಿ ಸ್ಟ್ರಗಲ್ ತುಂಬಾ ನಡೀತಾ ಇದೆ. ಆದ್ರಿಂದ ನೀವು ಚೇಸ್ ಮಾಡಕ್ ಹೋದ್ರೆ ಸೊ ಮೇ ಬಿ ನಿಮ್ಗೆ ಆನ್ಸರ್ಸ್, ರೆಸ್ಪಾನ್ಸಸ್ ಬೇರೆ ತರನೇ ಬರ್ಬೋದು. ಇನ್ನ ಹರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದಟ್ ಡೋಂಟ್ ಚೇಸ್. ಏನಾದ್ರೂ ನಿಮ್ಗೆ ಅಕಸ್ಮಾತ್ ಆಗಿ ಸಿಕ್ಕಿದ್ರೆ ಮಾತಾಡ್ಸಿ, ಒಂದು ಫ್ರೆಂಡ್ಲಿ ನೋಟಲ್ಲಿ ಇರಿ. ಸೊ ಖಂಡಿತ ಡೆವಲಪ್ ಆಗುತ್ತೆ ನಿಮ್ಮ ಕನೆಕ್ಷನ್ ಅಂತ ಹೇಳ್ತಾ, ಇಲ್ಲಿ ಟ್ರಾನ್ಸ್‌ಫಾರ್ಮೇಷನ್ ಫೇಸಲ್ಲಿ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಡೆತ್ ಕಾರ್ಡ್ ಬಂದಿರೋದ್ರಿಂದ
ಈ ಕಾರ್ಡ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಕನೆಕ್ಷನ್ ಒಂದು ಮೇಜರ್ ಎಂಡಿಂಗ್ ಪ್ಲಸ್ ಟ್ರಾನ್ಸ್‌ಫಾರ್ಮೇಷನ್ ಫೇಸ್‌ನಲ್ಲಿ ಇದೆ. ಹಳೆಯ ಪ್ಯಾಟರ್ನ್ ಇರ್ಬೋದು, ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್ಸ್ ಇರ್ಬೋದು, ಈಗ ಬ್ರೇಕ್ ಆಗ್ಬೇಕು ಅನ್ನೋ ಎಷ್ಟೋ ವಿಚಾರಗಳು ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನಡುವೆ ಇರ್ಬೋದು. ಅದು ಎಲ್ಲವೂ ಬ್ರೇಕ್ ಆಗುವಂತ ಚಾನ್ಸಸ್ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ಒಂದು ಬ್ಯಾಡ್ ಎಂಡಿಂಗ್ ಅಲ್ಲ, ಒಂದು ರೀಬರ್ತ್‌ಗೆ ಪ್ರಿಪೇರ್ ಮಾಡ್ತಾ ಇರೋ ಫೇಸ್ ಕೂಡ ಆಗಿರುತ್ತೆ. ನೀವಿಬ್ರು ಚೇಂಜ್ ಆಗ್ತಾ ಇದ್ದೀರಾ ಇಂಟರ್ನಲಿ. ಸೊ ಇಂಟರ್ನಲಿ ಚೇಂಜ್ ಆಗೋದು ತುಂಬಾ ಮುಖ್ಯ ಆಗಿರುತ್ತೆ. ಏನಕ್ಕಂದ್ರೆ ನಾವು ಫ್ಯೂಚರ್ ಔಟ್‌ಕಮ್ ನೋಡ್ಬೇಕು ಅಂದ್ರೆ ಖಂಡಿತ ಇಂಟರ್ನಲ್ ಚೇಂಜಸ್ ಬೇಕಾಗುತ್ತೆ. ಅದ್ರ ಜೊತೆಗೆ ಫ್ಯೂಚರ್ ಔಟ್‌ಕಮ್, ಓವರ್ ಆಲ್ ಔಟ್‌ಕಮ್ ಆಫ್ ದಿಸ್ ರೀಡಿಂಗ್ ಅಂತ ನೋಡೋದಾದ್ರೆ ಇಲ್ಲಿ ಫೂಲ್ ಕಾರ್ಡ್ ಬಂದಿದೆ. ಇದು ಒಂದು ತುಂಬಾ ಬ್ಯೂಟಿಫುಲ್ ಎನರ್ಜಿ ಬರುವಂತ ಕಾರ್ಡ್ ಇರ್ಬೋದು. ಈ ಫೂಲ್ ಕಾರ್ಡ್ ಬಂದು ನ್ಯೂ ಬಿಗಿನಿಂಗ್ ಅಂತ ಹೇಳ್ತೀವಿ. ಅನ್‌ಎಕ್ಸ್‌ಪೆಕ್ಟೆಡ್ ಕಾಂಟ್ಯಾಕ್ಟ್ ಇರ್ಬೋದು, ಫ್ರೆಶ್ ಸ್ಟಾರ್ಟ್ ಚಾನ್ಸಸ್ ತುಂಬಾ ಹೆಚ್ಚಾಗಿದೆ ನಿಮ್ಮ ಪಾರ್ಟ್ನರ್ ಜೊತೆ. ಅವರು ಸಡನ್ ಆಗಿ ಮೆಸೇಜ್ ಮಾಡೋದು ಅಥವಾ ಕಾಂಟ್ಯಾಕ್ಟ್ ಮಾಡ್ಬೋದು. ಕಂಪ್ಲೀಟ್‌ಲಿ ನ್ಯೂ ಎನರ್ಜಿನಲ್ಲಿ ಅವರು ನಿಮ್ಮ ಹತ್ರ ಬರ್ತಾರೆ. ಆದ್ರೆ ಇದು ಓಲ್ಡ್ ಬ್ಯಾಗೇಜ್ ಇಲ್ದೆ ಫ್ರೆಶ್ ಸ್ಟಾರ್ಟ್ ಆಗ್ಬೇಕು ಅನ್ನೋ ಕಂಡೀಷನ್ ಅಂತೂ ಖಂಡಿತ ಇದೆ. ಸೊ ನಿಮ್ಮ ಜೊತೆ ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್ ಇರ್ಬೋದು, ಇಲ್ಲ ಹಳೆ ಪ್ಯಾಟರ್ನ್ಸ್ ಇರ್ಬೋದು, ಇಲ್ಲ ನಿಮ್ದು ಯಾವುದೋ ವ್ಯಕ್ತಿತ್ವ ಅವ್ರಿಗೆ ಇಷ್ಟ ಆಗ್ದೇನೆ ಇರ್ಬೋದು. ಅವ್ರದ್ದು ಯಾವುದೋ ಒಂದು ವ್ಯಕ್ತಿತ್ವ ಇಷ್ಟ ಆಗದೆ ನೀವಿಬ್ರು ದೂರ ಆಗಿರ್ಬೋದು. ಸೊ ಅದನ್ನೆಲ್ಲ ಕಾಂಪ್ರಮೈಸ್ ಮಾಡಿ, ಸೊ ಅದೆಲ್ಲ ಡಿಲೀಟ್ ಮಾಡ್ಕೊಂಡು, ಅವರ ವೈಬ್‌ನ ಚೇಂಜ್ ಮಾಡ್ಕೊಂಡು, ಒಂದು ನ್ಯೂ ಸ್ಟಾರ್ಟ್ ಆಗ್ಬೇಕು ಅನ್ನೋದು ಅವರ ಮೈಂಡಲ್ಲಿ ಬರುತ್ತೆ. ಸೊ ಫೈನಲ್ ಆನ್ಸರ್ ಬಗ್ಗೆ ನಾವು ನೋಡೋದಾದ್ರೆ, ರೀಕನೆಕ್ಟ್ ಆಗ್ತಾರಾ? ಆಗಲ್ವಾ? ಅಂತ ನಾವು ಕೇಳೋದಾದ್ರೆ, ಖಂಡಿತ ಯೆಸ್ ಅಂತ ಬರ್ತಾ ಇದೆ. ಒಂದು ಸ್ಟ್ರಾಂಗ್ ಚಾನ್ಸ್ ಇದೆ ರೀಕನೆಕ್ಟ್ ಆಗೋದಿಕ್ಕೆ. ಬಟ್ ಇಮಿಡಿಯೇಟ್ ಅಂತೂ ಆಗೋದಿಲ್ಲ. ಏನು ಮ್ಯಾಜಿಕ್ ನಡೆಯೋದಿಲ್ಲ. ಇವಾಗ ನೀವು ಸೊ ಸಡನ್ ಆಗಿ ನೀವು ಏನೋ ಒಂದು ಆ್ಯಪ್ ಇನ್‌ಸ್ಟಾಲ್ ಮಾಡಿ ಬುಕ್ ಮಾಡಿದ ತಕ್ಷಣ ವಿತಿನ್ 1 ಅವರ್, ವಿತಿನ್ 10 ಮಿನಿಟ್ಸ್ ಆರ್ಡರ್ ಮಾಡಿದ ತಕ್ಷಣ ಬರೋ ಥರ ಮ್ಯಾಜಿಕ್ಸ್ ಅಂತೂ ಏನೂ ಆಗೋದಿಲ್ಲ. ಬಟ್ ಅದೇ ಥರ ಇಮಿಡಿಯೇಟ್ ಅಂತೂ ಅಲ್ವೇ ಅಲ್ಲ. ಬಟ್ ಡಿಲೇ ಇದೆ, ಡಿನೈಲ್ ಇಲ್ಲ. ಫಸ್ಟ್ ಟ್ರಾನ್ಸ್‌ಫಾರ್ಮೇಷನ್ ಫೇಸ್ ಕಂಪ್ಲೀಟ್ ಆಗಬೇಕಾಗಿದೆ. ಸೊ ನಂತರ ನ್ಯೂ ಬಿಗಿನಿಂಗ್ ಚಾನ್ಸಸ್ ಓಪನ್ ಆಗುತ್ತೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ನಿಮಗೆ ಇದ್ರ ಜೊತೆಗೆ ಅಡ್ವೈಸ್ ಅಂತ ನೋಡೋದಾದ್ರೆ, ನೀವು ಈಗ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅಂದ್ರೆ ಓವರ್ ಥಿಂಕ್ ಮಾಡಬಾರ್ದು. ಪೇಷನ್ಸ್ ಇಂದ ಇರಬೇಕಾಗುತ್ತೆ. ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡಬೇಕಾಗಿದೆ. ಸೊ ಟೂ ಆಫ್ ಪೆಂಟಿಕಲ್ಸ್ ಇಲ್ಲಿ ಬಂದಿರೋದ್ರಿಂದ, ಸೊ ಇಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆನೂ ಯೋಚನೆ ಮಾಡ್ತಾ ಇದ್ದಾರೆ. ಲೈಫಲ್ಲೂ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ಆದ್ರಿಂದ ಸೊ ನೀವು ಕೂಡ ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡಿ, ಯೂನಿವರ್ಸ್ ಟೈಮಿಂಗ್ ಮೇಲೆ ಟ್ರಸ್ಟ್ ಮಾಡಿ. ಸೊ ನೀವು ಏನಾದ್ರೂ ಈಗೋಸ್ ಇದ್ರೆ, ಏನಾದ್ರೂ ನೀವು ನಿಮ್ಮ ಪಾರ್ಟ್ನರ್ ಮೇಲೆ ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್ಸ್ ಇದ್ರೆ ಅದನ್ನ ಲೆಟ್ ಗೋ ಮಾಡಿ. ಅವರು ನಿಮ್ಮ ಕಡೆ ಮೂವ್ ಆಗೋ ಪಾಸಿಬಿಲಿಟೀಸ್ ಹೆಚ್ಚಾಗಿ ಕಾಣಿಸ್ತಾ ಇದೆ. ಖಂಡಿತ ಒಂದು ಮಿರಾಕಲ್ಸ್ ಆಗೇ ಆಗುತ್ತೆ. ಸೊ ಡಿವೈನ್ ಎನರ್ಜಿ ಜೊತೆ ಅಲೈನ್‌ಮೆಂಟ್ ಇಟ್ಕೊಳ್ಳಿ. ಸೊ ಅಲೈನ್ ಆಗಿ ನಿಮ್ಮನ್ನ ನೀವು ಡಿವೈನ್ ಎನರ್ಜಿಗೆ ಸರೆಂಡರ್ ಮಾಡಿ. ಖಂಡಿತ ನಿಮ್ಗೆ ಆನ್ಸರ್ ಸಿಗುತ್ತೆ ಅಂತ ಹೇಳ್ತಾ, ಸೊ ನಿಮ್ಮ ಪಾರ್ಟ್ನರಿಂದ ನಿಮ್ಗೆ ರೊಮ್ಯಾಂಟಿಕ್ ಸಂದೇಶ ಏನಿದೆ ಅಂತ ನೋಡೋಣ. ಸೊ ಇಟ್ಸ್ ಸೇಫ್ ಫಾರ್ ಯು ಟು ಲವ್ ಅಂತ ಇದ್ದಾರೆ. ನಿಮ್ಮ ಮನಸ್ಸನ್ನು ಓಪನ್ ಮಾಡ್ಕೊಳ್ಳಿ, ರಿಸೀವ್ ಮಾಡ್ಕೊಳ್ಳಿ. ಹೈಯೆಸ್ಟ್ ಎನರ್ಜಿ ನಿಮ್ಗೆ ಬರ್ತಾ ಇದೆ ಅಂತ ನಿಮ್ಮ ಪಾರ್ಟ್ನರ್ ನಿಮ್ಗೆ ಹೇಳ್ತಾ ಇದ್ದಾರೆ. ಇಟ್ ಈಸ್ ಒನ್ ಹಾರ್ಟ್ ಟೆಲಿಪತಿ ಕನೆಕ್ಷನ್ ಅಂತಾನು ಹೇಳ್ಬೋದು. ಇಟ್ ಈಸ್ ರೊಮ್ಯಾಂಟಿಕ್ ಮೆಸೇಜ್ ಅಂತಾನು ಹೇಳ್ಬೋದು. ಸೊ ಲವ್ ಯೋರ್ ಸೆಲ್ಫ್ ಫಸ್ಟ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮನ್ನ ನೀವು ಪ್ರೀತಿಸೋದನ್ನ ಕಲೀರಿ. ಸೊ ನಿಮಗೆ ನೀವು ರೆಸ್ಪೆಕ್ಟ್ ಕೊಡಿ. ಸೊ ರೊಮ್ಯಾಂಟಿಕ್ ಆಗಿ ಅದು ಅಟ್ರಾಕ್ಟ್ ಆಗುತ್ತೆ. ಯಾವಾಗ ನಿಮ್ಮನ್ನ ನೀವು ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡ್ತೀರೋ, ನೀವು ಪ್ರೀತಿಸೋದಕ್ಕೆ ಇಷ್ಟಪಡ್ತೀರೋ, ಅವಾಗ ಎಲ್ಲವೂ ನಿಮ್ಮ ಕಡೆ ಬರುತ್ತೆ ಅಂತ ಹೇಳ್ತಾ, ಐ ವಿಲ್ ಪಿಕ್ ಒನ್ ಮೋರ್ ಕಾರ್ಡ್. ದಿಸ್ ಇಸ್ ದ ಲಾಸ್ಟ್ ಕಾರ್ಡ್. ಹೀಲಿಂಗ್ ಫ್ಯಾಮಿಲಿ ಇಶ್ಯೂಸ್. ನಿಮ್ಮ ಪಾರ್ಟ್ನರ್ ಕೂಡಾನು ನಾನು ಹೇಳ್ದಂಗೆ ಮೊದಲಿಗೆ ಇಲ್ಲಿ ಬಂದಾಗ ನಿಮ್ಮ ಕಡೆ ಅಟ್ರಾಕ್ಷನ್ ಕೂಡ ಇದೆ. ಅದ್ರ ಜೊತೆಗೆ ಅವರ ಫ್ಯಾಮಿಲಿ ಕೂಡ ಅಂದ್ರೆ ಅವರ ಲೈಫ್ ಬಗ್ಗೆನೂ ಕೂಡ ಅವರು ಯೋಚನೆ ಮಾಡ್ತಾ ಇರೋದ್ರಿಂದ ಫ್ಯಾಮಿಲಿ ಇಶ್ಯೂಸ್ ಅಲ್ಲಿ ಹೀಲ್ ಆಗ್ತಾ ಇದ್ದಾರೆ. ಸೊ ನಿಮ್ಮ ಲವ್ ಲೈಫ್ ಬೆನಿಫಿಟ್ಸ್ ಏನಿದೆಯೋ ಅದನ್ನ ಸೊ ನಿಮ್ಮ ಪೇರೆಂಟ್ಸ್ ಕಡೆವರೆಗೂ ರೀಚ್ ಆಗಬೇಕು, ಅಥವಾ ನಿಮ್ಮ ಫ್ಯಾಮಿಲಿ ಕಡೆನೂ ಅವರು ಯೋಚನೆ ಮಾಡಬೇಕು ಅನ್ನೋದು ಅವರ ಇಚ್ಛೆ ಆಗಿರುತ್ತೆ. ಸೊ ಹೀಲಿಂಗ್ ತುಂಬಾ ಮುಖ್ಯ ಆಗಿದೆ ಇಲ್ಲಿ ಅಂತ ಹೇಳ್ತಾ ಈ ರೀಡಿಂಗ್‌ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗಾದ್ರೂ ಪರ್ಸನಲ್ ರೀಡಿಂಗ್ ಬೇಕು, ದಯವಿಟ್ಟು ನೀವು ನನ್ನ ವಾಟ್ಸ್ಆಪ್ ನಂಬರ್ 8867550218ಗೆ ನೀವು ವಾಟ್ಸ್ಆಪ್ ಮಾಡಿ ನಿಮ್ಮ ಕ್ವೆಶ್ಚನ್‌ನ ಕಳಿಸಿ. ಟ್ಯಾರೋ ರೀಡಿಂಗ್ ಚಾರ್ಜಸ್ ₹399 ಇರುತ್ತೆ. ದಯವಿಟ್ಟು ಅಪಾಯಿಂಟ್‌ಮೆಂಟ್ ತಗೊಳ್ಳಿ. ಪ್ಲೀಸ್ ಕಾಲ್ ಮಾಡಬೇಡಿ. ಏನಕ್ಕಂದ್ರೆ ನಾನು ಬೇರೆ ಕ್ಲೈಂಟ್ಸ್ ಜೊತೆ ಕಾಲಲ್ಲಿ ಇರ್ತೀನಿ ಅಥವಾ ಅಪಾಯಿಂಟ್‌ಮೆಂಟ್ ಬುಕ್ ಆಗಿರುತ್ತೆ. ಸೊ ನಿಮಗೆ ಕರೆಕ್ಟಾಗಿ ಟೈಮ್ ಕೊಡೋದಕ್ಕಾಗೋದಿಲ್ಲ. ಪ್ಲೀಸ್ ವಾಟ್ಸಪ್ ಮಾತ್ರ ಮಾಡಿ ಅಪಾಯಿಂಟ್‌ಮೆಂಟ್ ತಗೊಳ್ಳಿ. ಆಮೇಲೆ ಮತ್ತೆ ನಾನೇ ಕಾಲ್ ಮಾಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.